ಇದು ಒಂದು ಆನಂದಕರ 3D ಕಾರ್ಟೂನ್ ಕಥೆ. ಒಮ್ಮೆ ಪರ್ವತಗಳ ನಡುವಿನ ಹಸಿರು ಕಾಡಿನಲ್ಲೊಂದು ಸಣ್ಣ ಆಕರ್ಷಕ ಊರು ಇತ್ತು. ಆ ಊರಿನಲ್ಲಿ ಆನಂದ, ನೀಲಿ ಎಂಬ ಇಬ್ಬರು ಪುಟ್ಟ ಸ್ನೇಹಿತರು ಇದ್ದರು. ಆನಂದ ಒಬ್ಬ ಚಿಕ್ಕ ಆನೆ, ನೀಲಿ ಒಂದು ಪುಟ್ಟ ಪಕ್ಷಿ. ಅವರು ಎಲ್ಲಾ ಸಂದರ್ಭದಲ್ಲೂ ಒಟ್ಟಿಗೆ ಆಟವಾಡುತ್ತಿದ್ದರು. ಒಂದು ದಿನ ಊರಿನಲ್ಲಿಯೇ ದೊಡ್ಡ ಹಬ್ಬ ನಡೆಯಲಿತ್ತು. ಈ ಹಬ್ಬಕ್ಕೆ ಊರಿನ ಎಲ್ಲರೂ ತಯಾರಾಗುತ್ತಿದ್ದರು. ಆನಂದ ಮತ್ತು ನೀಲಿಗೂ ಈ ಹಬ್ಬದ ಬಗ್ಗೆ ತುಂಬಾ ಕುತೂಹಲ ಇತ್ತು. ಆನಂದ, ನೀಲಿ, ಈ ಹಬ್ಬಕ್ಕೆ ನಾವು ಹೇಗೆ ತಯಾರಾಗೋಣ? ನೀಲಿ, ಆನಂದ, ನಮ್ಮ ಊರಿನ ಎಲ್ಲಾ ಮಿತ್ರರಿಗೂ ನಾವು ಒಂದು ವಿಶೇಷ ಉಡುಗೊರೆ ಕೊಡೋಣ ಅಂದುಕೊಳ್ಳುವೆಯೇ? ಆನಂದ, ಅದು ಒಳ್ಳೆಯ ಆಲೋಚನೆ. ಹಬ್ಬಕ್ಕೆಂದು ವಿಶೇಷವಾಗಿ ಕೇಕ್ ಮಾಡಿ ಎಲ್ಲರಿಗೂ ನೀಡೋಣ. ಇವರಿಬ್ಬರು ಹಬ್ಬಕ್ಕೆಂದು ಒಂದು ದೊಡ್ಡ ಕೇಕ್ ಮಾಡುವ ಆಲೋಚನೆ ಮಾಡಿದರು. ಆನಂದ ಕೇಕ್ ಮಾಡಲು ಹಳ್ಳಿಯಲ್ಲಿನ ಅಕ್ಕಿ, ಚಕ್ಕುಲಿ, ಕಾಯಿ ಹೂಳು ಎಲ್ಲವನ್ನೂ ಕೂಡಿಕೊಂಡು ಬಂತು. ನೀಲಿ ತನ್ನ ಚಿಕ್ಕ ಕಾಗದದ ಚೀಲದಲ್ಲಿ ಶೇಕಡಿಗಳಷ್ಟು ತಿನಿಸುಗಳನ್ನು ತಂದಿತು. ಆನಂದ, ನಾವು ಈಗ ನಮ್ಮ ಆಕಾರದಂತೆ ದೊಡ್ಡ ಕೇಕ್ ಮಾಡೋಣ. ನೀಲಿ, ಹೌದು, ಇದು ನಮ್ಮ ಸ್ನೇಹದ ಪ್ರತಿಕ್ರಿಯೆಯಾಗಿ ದೊಡ್ಡ ಉಡುಗೊರೆ ಆಗಬೇಕು. ಆನಂದ ದೊಡ್ಡ ಪಾತ್ರೆಯಲ್ಲಿ ಎಲ್ಲಾ ಪದಾರ್ಥಗಳನ್ನು ಹಾಕಿ ಮಿಕ್ಸ್ ಮಾಡಲಾರಂಭಿಸಿದ. ನೀಲಿ ಚಟುವಟಿಕೆಯಿಂದ ಎಲ್ಲವನ್ನೂ ಅಳವಡಿಸುತ್ತಿತ್ತು. ಎಲ್ಲವೂ ಸರಿ ಹೋಗುತ್ತಿತ್ತು. ಆದರೆ ಒಂದು ದೊಡ್ಡ ಸಮಸ್ಯೆ ಬಂತು. ನೀಲಿ, ಆನಂದ, ಗ್ಯಾಸ್ ಕಣ್ಫೂ ಇರಲ್ಲ. ಆನಂದ, ಅಯ್ಯೋ, ಹೇಗಾದರೂ ನಾವು ಈ ಕೇಕ್ ಬೇಯಿಸಬೇಕಲ್ಲ. ನೀಲಿ ತಕ್ಷಣ ಆನಂದನ ತಲೆಯ ಮೇಲೆ ಹಾರಿದ. ನಾವು ಬುದ್ಧಿವಂತರು. ಇಲ್ಲಿ ಹತ್ತಿರದ ಪರ್ವತದ ಮೇಲೆ ಹೋದರೆ ನಾವು ಬೃಹದ ಅಗ್ನಿ ಕಂಡುಬರುವುದೇನೋ? ಅದರಲ್ಲಿ ಕೇಕ್ ಬೇಯಿಸಬಹುದು. ಆನಂದ ಮತ್ತು ನೀಲಿ ಪರ್ವತದ ಕಡೆ ಹೊರಟರು. ಪರ್ವತದ ಮೇಲೆ ದೊಡ್ಡ ಬಂಡೆಗಳ ನಡುವೆ ಅಗ್ನಿ ಉರಿಯುತ್ತಿತ್ತು. ಆನಂದ ಬೃಹದ ಕೇಕ್ ಮಿಶ್ರಣವನ್ನು ಅಗ್ನಿಯಲ್ಲಿ ಬೇಯಲು ಇಟ್ಟ. ನಕ್ಷತ್ರ ಚಿಹ್ನೆ ಮುಗಿಯುವುದು. ನಕ್ಷತ್ರ ಚಿಹ್ನೆ. ಕೇಕ್ಸ್ ಬೇಯಿಸಿಕೊಂಡು ಪರ್ವತದಿಂದ ತಿರುಗಿ ಊರಿಗೆ ಬಂದರು. ಊರಿನ ಜನರು ಆನಂದ ಮತ್ತು ನೀಲಿಯ ಮಹದಾಯಕ ಕಾರ್ಯವನ್ನು ನೋಡಿದಾಗ ಅವರಿಗೆ ತುಂಬಾ ಸಂತೋಷವಾಯಿತು. ಎಲ್ಲರೂ ಆ ಕೇಕ್ ತಿಂದು ಹಬ್ಬವನ್ನು ಆನಂದಿಸಿದರು. ಹೀಗಾಗಿ ಆನಂದ ಮತ್ತು ನೀಲಿ ಎಲ್ಲರಿಗೂ ಸಂತೋಷ ನೀಡಿದರು.